ಏಪ್ರಿಲ್ 2025 ಶ್ರೇಯಸ್ ಟೂರ್ಸ್ ಕಡೆಯಿಂದ ಹರೀಶ್ ಈಗ ಹೇಳ್ತಾ ಇದ್ದೀನಿ. ಈಗ ಕೊಹಿಮಾದಲ್ಲಿದ್ದೀವಿ. ನಿನ್ನೆ 17ನೇ ತಾರೀಕು ಇದನ್ನೆಲ್ಲ ಇತ್ತು ಚರ್ಚ್ ಹಾಗೂ ಮತ್ತು ಹಾರ್ನ್ಬಿಲ್ ಫೆಸ್ಟಿವಲ್ ನಡೆಯಾಗಿ ಜಾಗ ಕಿಸಾಮ ನೋಡ್ಕೊಂಡು ಬಂದ್ವಿ. ಈಗ ನೋಡ್ತಾ ಇದೀವಿ ಬೆಳಗ್ಗೆ 1942 ವರ್ಲ್ಡ್ ವಾರ್ ಮೆಮೋರಿಯಲ್, ಸೆಕೆಂಡ್ ವರ್ಲ್ಡ್ ವಾರ್ ಮೆಮೋರಿಯಲ್ ನೋಡ್ತಾ ಇದ್ದೀವಿ. ಈಗ ನೋಡ್ತಾ ಇರೋ ಜಾಗ ಇದು ವಾರ್ ಸಿಮಿಟ್ರಿ ಅಂತ ಹೇಳಿ. ವಾರ್ ಸಿಮಿಟ್ರಿ ಅಂತ ಅಂದ್ರೆ ನೀವು ಇಲ್ಲಿ ಹಾಕಿ ಆಡ್ತಾ ಇರ್ತಾರಂದ್ರೆ ಬ್ರಿಟಿಷ್ ಸೈನಿಕರು, ಜಾಪನೀಸ್ ಸೈನಿಕರು ಬಂದು ಅವ್ರನ್ನ ಅಟ್ಯಾಕ್ ಮಾಡಿ 2420 ಜನನ ಶೂಟ್ ಔಟ್ ಮಾಡಿ ಸಾಯಿಸ್ತಾರೆ. ಸೊ ಇದು ಹಾಕಿ ಇದ್ದ ಗ್ರೌಂಡ್ ಕೆಳಗಡೆ ಸ್ಟೇಡಿಯಂ, ಅದ್ರ ಮೇಲ್ಗಡೆ ಇವಾಗ ಈ ಹಿಲ್ಲಲ್ಲಿ ಅವ್ರದ್ದೆಲ್ಲರದು 2420 ಜನದನ್ನು ಸಮಾಧಿ ಮಾಡಿ ಈ ತರ ಪ್ರೆಸೆಂಟ್ ಮಾಡಿದ್ದಾರೆ. ತೋರ್ಸು ನೋಡಿ, ಎಲ್ಲ ಕಡೆ ಹಾಕಿದ್ದಾರೆ ಯಾವ್ಯಾವ ಸೈನಿಕರು ಸತ್ತಿದ್ದಾರೆ ಅಂತ ಹೇಳಿ. WA ಜಾಕ್ಸನ್ ಅಂತ ಹೇಳಿ ಅವ್ರ ಏಜ್ 29 ವರ್ಷದವರು ಅಂತ ಮಾಡಿದ್ದಾರೆ. ಆದರೆ ಬನ್ನಿ ನನ್ನ ಜೊತೆ ಬನ್ನಿ, ಇಲ್ಲಿ ನಾನು ತೋರಿಸ್ತೀನಿ ಕೆಲವು ಹಿಂದೂ ಸೈನಿಕರ ಹೆಸರನ್ನ ಹಾಕಿಲ್ಲ. ಅವ್ರನ್ನ ಹೇಳಿ ಸೋಲ್ಜರ್ ಆಫ್ ದ 1939 to 1945 ವಾರ್ ನೋನ್ ಅನ್ ಟು ಗಾಡ್, ದೇವರಿಗೆ ಗೊತ್ತು ಅಂತ ಅವು ನಮ್ಮ ಹಿಂದೂ ಸೈನಿಕರ ಹೆಸರುಗಳು. ಅವರು ಬ್ರಿಟಿಷ್ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ದವ್ರನ್ನ ಹೆಸರುಗಳನ್ನ ಹಾಕಿಲ್ಲ, ಈ ತರ ಮಾಡಿಟ್ಟಿದ್ದಾರೆ. ಅವ್ರದ್ದೇನಿದೆ ರೆಕಾರ್ಡ್ಸ್, ಅವ್ರ ಸೈನಿಕರದ್ದು ಮಾತ್ರ ಹೆಸರುಗಳನ್ನ ಹಾಕೊಂಡು ಏಜ್ ಹಾಕೊಂಡು ಡೀಟೇಲ್ಸ್ ಹಾಕೊಂಡಿದ್ದಾರೆ. ಆಮೇಲೆ ನಿನ್ನೆ ನೋಡಿದ್ವಲ್ಲ ಚರ್ಚು, ಆ ಚರ್ಚ್ ಇನ್ನೊಂದು ಇದನ್ನ ಹೆಂಗಪ್ಪ ಕಟ್ಟಿದ್ದಾರೆ ಅಂದ್ರೆ ಮೇಲ್ಗಡೆ ಒಂದು ಶಿಲ್ಬೆ ಇದೆ ನೋಡಿ, ಆ ಶಿಲ್ಬೆ ಕರೆಕ್ಟ್ ಆಪೋಸಿಟ್ ಟು ದಟ್ ಲಿಟಲ್ ಚರ್ಚ್. ನಿನ್ನೆ ಹೋಗಿದ್ವಲ್ಲ ಬೇಕು ಅಂತ ಹೇಳಿ, ಆ ತರ ಜಸ್ಟ್ ಎಕ್ಸಾಕ್ಟ್ ಆಪೋಸಿಟ್ ಈ ತರ ಮಾಡಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಏನ್ ಮಾಡಿದ್ದಾರೆ ಏನ್ ಅನ್ನೋದಕ್ಕಿಂತ ಪ್ರೆಸೆಂಟೇಷನ್ ಇದೆಯಲ್ಲ ಬಹಳ ಬ್ಯೂಟಿಫುಲ್ ಆಗಿದೆ. ಎಲ್ಲರದು ಟಿಫನ್ ಆಯ್ತಾ? ಇದಕ್ಕೆಲ್ಲ ಎಲ್ಲ ಸಪ್ಪಿದಿರಲ್ಲ, ಸ್ಮೈಲ್ ಮಾಡಿ. ಇಲ್ಲ ಚೆನ್ನಾಗ್ ಬರ್ತಾ ಇದೆ, ಏನಿಲ್ಲ ಇಲ್ಲ ಚೆನ್ನಾಗ್ ಬರ್ತಾ ಇದೆ. ನೀನು ಯಾವತ್ತೂ ಲೈಟ್ ಮಾಡ್ಬೇಕು.